ಒಟ್ಟಿನಲ್ಲಿ ಕುಡಿಯೋ ನೀರನ್ನ ಹಿಡಿಯೋದಕ್ಕೂ ಕೂಡ ಎಷ್ಟೊಂದು ಸಮಸ್ಯೆ ಆಗಿದೆ. ನೀರು ಹಿಡಿಯೋದಕ್ಕೆ ಹೋಗಿ ಪ್ರಾಣವನ್ನೇ ಕಳೆದುಕೊಂಡಿರುವಂತಹ ಒಂದು ಘಟನೆ ಚಾಮರಾಜಪೇಟೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದಿರೋದು. ನೀರು ಹಿಡಿಯುವಾಗ ಮಹಿಳೆಗೆ ಕರೆಂಟ್ ಶಾಕ್, ಬೆಂಗಳೂರಿನ ಮಾರ್ಕೆಟ್ ರೋಡ್ನಲ್ಲಿ ಅವಘಡ. ಪರಿಣಾಮ ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಫೈನಲಿ ಇಷ್ಟೆಲ್ಲ ಘಟನೆ ಆದ ನಂತರ ಸಚಿವ ಜಮೀರ್ ಅಹಮದ್ ಖಾನ್ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರು ಪಿಎನ ಕಳಿಸಿದ್ರು, ಅಲ್ಲಿನ ಜನ ಸಿಟ್ಟಾದ್ರು. ಕೊನೆಗೆ ಸಚಿವ ಜಮೀರ್ ಅಹಮದ್ ಖಾನೇ ಬರಬೇಕಾಯ್ತು. ಸ್ಥಳೀಯರನ್ನ ಸಮಾಧಾನ ಪಡಿಸೋದಕ್ಕೆ ಹರಸಾಹಸವನ್ನೇ ಪಟ್ಟಿದ್ದಾರೆ ಜಮೀರ್ ಅಹಮದ್. 4 ಜನ ಇಲ್ಲಿವರೆಗೂ ನೀರು ಹಿಡಿಯೋದಕ್ಕೆ ಹೋಗಿ ಸಾವನ್ನಪ್ಪಿರುವಂಥವರಲ್ಲಿ ಕುಡಿಯೋ ನೀರು ಮೂಲ ಸೌಕರ್ಯ. ಈ ಜಮೀರ್ ಅಹಮದ್ ಎಲ್ಲಿ ಬೇಕಂದ್ರೆ ಅಲ್ಲಿ ಉದ್ದುದ್ದ ಭಾಷಣ ಮಾಡ್ತಾರೆ. ಇವ್ರ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥ ಅರಿವು ಇವ್ರಿಗಿಲ್ವಾ? ಅಲ್ಲಿ ಬಳ್ಳಾರಿಗೆ ಹೋಗಿ ಇಷ್ಟುದ್ದ ಭಾಷಣ ಮಾಡ್ತಾರೆ, ಸಿದ್ದರಾಮಯ್ಯ ಪಕ್ಕದಲ್ಲಿ ಕುತ್ಕೊಂಡು ಇಷ್ಟುದ್ದ ಭಾಷಣ ಮಾಡ್ತಾರೆ. ಚಾಮರಾಜಪೇಟೆಯಲ್ಲಿ ನಾವು ಗಮನಿಸಿದಂಗೆ ಮೇಲಿಂದ ಮೇಲೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾನೆ ಇದೆ. ಮನೆ ಮನೆಗೆ ನಲ್ಲಿ ನೀರಿಲ್ಲ. ದೊಡ್ಡ ಕಾವೇರಿ ಪೈಪ್ಗೆನೆ ಮೋಟರ್ ಅಳವಡಿಸಿದ್ದಾರೆ. ನೀರು ಸಿಗಬೇಕಂದ್ರೆ ಆ ರೀತಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ನೋಡಿ, ಜಮೀರ್ ಅಹಮದ್ ಅವರ ಚಳಿ ಬಿಡಿಸುವಂತ ಕೆಲಸ ಆಗಿದೆ. ಸ್ಥಳೀಯರಿಂದ ಆಗ್ಬೇಕು, ಎಚ್ಚೆತ್ಕೋಬೇಕು ಜನ. ಇಂಥವ್ರನ್ನ ಆಯ್ಕೆ ಮಾಡಿ ಕಳಿಸ್ತೀರಿ, ನಿಮಗೆ ಕುಡಿಯೋದಕ್ಕೆ ನೀರು ಸಿಗಲ್ಲ. ಈ ಸಚಿವ ಜಮೀರ್ ಅಹಮದ್ ತಮ್ಮ ಕ್ಷೇತ್ರಕ್ಕೆ ನೀರು ಕೊಡೋದಕ್ಕೆ ಆಗ್ತಾ ಇಲ್ಲ, ಇನ್ನು ರಾಜ್ಯ ಏನು ಉದ್ಧಾರ ಮಾಡ್ತಾರೆ ಇವರು? ನಿರ್ಲಕ್ಷ್ಯ ಅಂತ ಇಲ್ಲ. ಅದೇನಾಗಿದೆ, ಅದು 10 ದಿನ ಹಿಂದೆನೆ ನಾನು ಗುದ್ಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡ್ಬೇಕಂತ ಅದೇನಾಗಿದೆ, ಮುಂಚೆಯಿಂದ ಕಾವೇರಿ ನೀರಿದೆ. ಇವ್ರೇನು ಮಾಡಿದ್ದಾರೆ, 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದು ಕಟ್ಟಿರೋದೇ ಇಲ್ಲಿಗಲ್, ತಮಗೆಲ್ಲ ಗೊತ್ತಿದ್ದಂಗೆ. 3 ಫ್ಲೋರ್ ಕಟ್ಕೊಂಡು ಅದೇನು ಮಾಡಿದ್ದಾರೆ, ಮೋಟ್ರ್ ಹಾಕೊಂತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟ್ರ್ ಹಾಕೊಂಡು ಇಲ್ಲಿಗಲ್ ಕರೆಂಟ್ ತಗೊಂಡು ಮೋಟ್ರ್ಗಳು ಹಾಕೊಂಡಿದ್ದಾರೆ. ಕೆಲವು 15 ದಿನ ಹಿಂದೆನೇ ನಾನು ಬಂದು ಗುದ್ಲಿ ಪೂಜೆ ಮಾಡಿ ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ, ನಮ್ಮ ಒಗ್ಬೋರ್ಡು ಮೆಂಬರು ಆಗಿದ್ದಾರೆ, ಡೈರೆಕ್ಟ್ರು ಆಗಿದ್ದಾರೆ, ಮೆಂಬರು ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಎಲ್ಲ ಊರಿನವರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ, ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಇವರೇನು ಮಾಡ್ತಾರೆ, 1 ಫ್ಲೋರ್ 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತೊಗೊಳಕ್ಕೆ ಮೋಟ್ರ್ಗಳು ಹಾಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಳ್ತಾರೆ. ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಆ ಕಾರಣಕ್ಕೇ 15 ದಿನ ಹಿಂದೆನೇ ನಾನು ಬಂದು ಎಲ್ಲರಿಗೂ ನೀರು ಸಿಗಬೇಕಂತಾನೆ ಕಾವೇರಿ ಪೈಪ್ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು 2.5 ಕೋಟಿ ವೆಚ್ಚದಲ್ಲಿ ಮೊನ್ನೆನೇ ಗುದ್ಲಿ ಪೂಜೆ ನಾನು ಮಾಡೋಗಿದ್ದಾರೆ. ಶಾಸಕರು ಯಾವುದೇ ರೀತಿಯಾಗಿ ಲೀಗಲ್ ಆಗಿ ನಮ್ಗೆ ನೀರು ಕೊಡ್ತಿಲ್ಲ, ನೀರು ಬೇಕು ಅಂದ್ರೆ ಈಗ ಮೋಟರ್ ಯಾರು ಹಾಕೊಳ್ತಾ ಇರೋದು? ಮೋಟರ್ ಹಾಕೊಳ್ತಾ ಇರೋದು ಯಾರು? ಇಲ್ಲಿ ಕೇಳ್ರಿ, ಒಬ್ರು ಕೇಳ್ರ ಪ್ರಶ್ನೆ. ನೀವು ಈಗ ಒಂದೇ ನಿಮಿಷ, ಈಗ ನಿಮ್ಮ ಮಾತಿಗೆ ಪ್ರಶ್ನೆಗಳು, ಅವ್ರ ಮಾತಿಗೆ ಪ್ರಶ್ನೆಗಳ ಆಯ್ತು, ನೀವು ಹೇಳಿ. ನಿಮ್ಗೆ ನಿರ್ಲಕ್ಷ್ಯ ಅಂತ ಇಲ್ಲ. ಅದೇನಾಗಿದೆ, ಅದು 10 ದಿನ ಹಿಂದೆನೆ ನಾನು ಗುದ್ಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡ್ಬೇಕಂತ ಅದೇನಾಗಿದೆ, ಮುಂಚೆಯಿಂದ ಕಾವೇರಿ ನೀರಿದೆ. ಇವ್ರೇನು ಮಾಡಿದ್ದಾರೆ, 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದು ಕಟ್ಟಿರೋದೇ ಇಲ್ಲಿಗಲ್, ತಮಗೆಲ್ಲ ಗೊತ್ತಿದ್ದಂಗೆ. 3 ಫ್ಲೋರ್ ಕಟ್ಕೊಂಡು ಅದೇನು ಮಾಡಿದ್ದಾರೆ, ಮೋಟ್ರ್ ಹಾಕೊಂತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟ್ರ್ ಹಾಕೊಂಡು ನೋಡಿ, ಇಲ್ಲಿರುವ ಯಾವ ಮನೆಗೂ ಕೂಡ ನೀರಿನ ಸಂಪರ್ಕ ಇಲ್ಲ. ಜಮೀರ್ ಅಹಮದ್ ಅವ್ರಿಗೆ ಇದು ಗೊತ್ತಿಲ್ಲ ಅಂತೇನಿಲ್ಲ. ಜಮೀರ್ ಅಹಮದ್ ಅವ್ರಿಗೆ ಆ ಕ್ಷೇತ್ರದ ಜನರಿಗೆ ಮನೆಗೆ ನೀರು ಕೊಡೋದಕ್ಕಾಗ್ತಾ ಇಲ್ಲ. ಏನ್ ನೈತಿಕತೆ ಇದೆ ಇವರಿಗೆ ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ? ತಮ್ಮ ಕ್ಷೇತ್ರದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ. ಇದು 1 ದಿನದ್ದೋ 2 ದಿನದ ಸಮಸ್ಯೆ ಅಲ್ಲ. ಇಲ್ಲಿವರೆಗೂ ನೀರು ಹಿಡಿಯೋದಕ್ಕೆ ಅಂತ 4 ಜನ ಸಾವನ್ನಪ್ಪಿದಾರ್ರಿ. 4 ಜನ ಕುಡಿಯೋದಕ್ಕೆ ನೀರು ಹಿಡಿಯೋದಕ್ಕೆ ಹೋಗಿ ಜನ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಯಾವ ಕತೆ ಇದು? ಜಮೀರ್ ಅಹಮದ್ ಖಾನ್ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವು ಸಾರಿ ಅವ್ರ ಗಮನಕ್ಕೆ ತರುವಂತ ಕೆಲಸ ಆಗಿದೆ. ಆದಾಗ್ಯೂ ಕೂಡ ಅವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಇದು ಮೂಲ ಸೌಕರ್ಯ. ಇದು ಏನ್ ಕೋಟಿ ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ. ಅಲ್ಲಿ ಕುಡಿಯೋ ನೀರು ಕೇಳ್ತಿದ್ದಾರೆ. ಆ ಕುಡಿಯೋ ನೀರು ಕೊಡೋದಕ್ಕೂ ಇವ್ರಿಗೆ ಆಗ್ತಾ ಇಲ್ಲ ಅಂತಂದ್ರೆ ಏನಕ್ಕೆ ನಿಮಗೆ ಅಧಿಕಾರ? ಏನಕ್ಕೆ ನಿಮಗೆ ಸಚಿವಗಿರಿ ಪಟ್ಟ? ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಭಿಷೇಕ್. ಗಮನಿಸ್ತಾ ಇದ್ದೀವಿ,
ಈ ಸರ್ಕಾರವನ್ನ, ಈ ಸಚಿವರನ್ನ ಜನ ಕೇಳ್ತಾ ಇರೋದು ಮೂಲ ಸೌಕರ್ಯ. ನಿಮ್ ಮನೆಯಲ್ಲಿ ಅರ್ಧ ಭಾಗ ಕೊಡಿ, ಆಸ್ತಿ ಕೊಡಿ, ಜಮೀನ್ ಕೊಡಿ ಅಂತ ಯಾವನು ಕೇಳ್ತಾ ಇಲ್ಲ. ಕುಡಿಯೋ ನೀರು, ಮನೆಗೆ ನೀರಿನ ಸಂಪರ್ಕ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕು? ಇವ್ರ ಯೋಗ್ಯತೆಗೆ ನಾಚಿಕೆ ಆಗಲ್ವಾ ಇವ್ರಿಗೆಲ್ಲ? ಪಾಟೀಲ್ರೆ, ಸಚಿವರ ಪ್ರಕಾರ ಈ ಸ್ಲಮ್ನಲ್ಲಿ ಇರುವಂತ ಅಷ್ಟೂ ಮನೆಗಳು ಇಲ್ಲೀಗಲ್ ಆಗಿ ಕಟ್ಕೊಂಡಿರೋದು. ಇಲ್ಲೀಗಲ್ ಮನೆಗಳಿಗೆ ನಾವು ನೀರು ಕೊಡೋದಿಕ್ಕಾಗಲ್ಲ. ಅವರು ಮಾಡ್ಕೊಂಡಿರೋಂಥ ತಪ್ಪಿಗೆ ನಮ್ಮನ್ನು ಯಾಕೆ ನೀವು ಪ್ರಶ್ನೆ ಮಾಡ್ತೀರೋ ಅನ್ನೋಂಥ ಒಂದು ಉದ್ದಟತನವಾದ ಮಾತನ್ನ ಇಲ್ಲಿನ ಶಾಸಕರು ಹಾಗೂ ಸಚಿವರಾದಂಥ ಜಮೀರ್ ಅವರು ಮಾಡ್ತಿರೋವಂಥದ್ದು. ಮೊದಲನೇದಾಗಿ, ಸ್ಲಮ್ಮಲ್ಲಿ ಇಲ್ಲೀಗಲ್ ಆಗಿ ಮನೆ ಕಟ್ಕೊಂಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಅಂದಾಗ ನೀವು ಅಧಿಕಾರಿಗಳ ಹತ್ರ ಅದನ್ನು ತೆರವು ಮಾಡ್ಸೋಕ್ಕಾಗಲ್ವ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರವಾದರೂ ನೀವು ಅವ್ರನ್ನ ಒಪ್ಕೊಂಡಿದ್ದೀರ ಅನ್ನೋದಾಯ್ತು ಅಂದ್ರೆ ಅವ್ರಿಗೆ ನೀರನ್ನು ಯಾಕೆ ಕೊಡ್ತಿಲ್ಲ? ಇಲ್ಲಿರುವಂತ ಮಹಿಳೆಯರು ಕೇಳ್ತಿರೋದು ಅಷ್ಟನ್ನೇ. ನಾವಿಲ್ಲಿದ್ದೀವಿ, ಅಕ್ರಮವೋ ಸಕ್ರಮವೋ ನೀರನ್ನ ನೀವು ಕೊಡಬೇಕು. ಒಂದು ಟ್ಯಾಂಕರ್ ಅನ್ನ ಹಾಕ್ಸೋದಿಕ್ಕೆ ಬೆಂಗಳೂರಿಂದ ಯಾರು ದೂರದಲ್ಲಂತೂ ಇಲ್ಲ. ಈ ರಸ್ತೆಯಲ್ಲಿ ಖಂಡಿತವಾಗಿಯೂ ಟ್ಯಾಂಕರ್ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಈ ಒಂದು ರಸ್ತೆಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಸ್ಲಮ್ನ ಜನರ ಜೀವಕ್ಕೆ ಬೆಲೆ ಇಲ್ವಾ? ಅಥವಾ ಇಲ್ಲಿ ಒಂದು ವೇಳೆ ಇಲ್ಲೀಗಲ್ ಆಗಿ ಮನೆಯನ್ನ ಕಟ್ಕೊಂಡಿದ್ದೇ ಆಗಿದ್ರೆ ಆ ಇಲ್ಲೀಗಲ್ ಅನ್ನ ಕ್ಲಿಯರ್ ಮಾಡಿಸಿ ಇಷ್ಟು ಜನ ಸ್ಲಮ್ನವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಒಂದು ಫ್ಲಾಟ್ ಅನ್ನ ಕೊಡಿ, ಅಥವಾ ಬೇರೆ ಕಡೆಗೆ ಡೈವರ್ಟ್ ಮಾಡಿ. ಕಳೆದ ಅನೇಕ ವರ್ಷಗಳಿಂದ ಇಲ್ಲಿರೋರೇ ಇವತ್ತಿಗೂ ಇಲ್ಲಿ ವಾಸ ಆಗಿರೋದು. ಇಲ್ಲಿರುವಂಥ ಚಿತ್ರಣವನ್ನ ನಾನು ಹೇಳೋದಕ್ಕಿಂತ ಇಲ್ಲಿರುವಂಥ ಮಹಿಳೆಯರು ಏನಿದ್ದಾರೆ, ಪುರುಷರೇನಿದ್ದಾರೆ, ಇವ್ರನ್ನ ನಾವು ನೋಡಿದಾಗ ನಾವು ಬಂದು ಸುಮಾರು 2 ಗಂಟೆ ಆಗಿರ್ಬೋದು ಅಷ್ಟೇ. ಆದರೆ ಈ ಸಾವು ಬೆಳಿಗ್ಗೆ 4:15 ಆಗಿರೋದು. ಈಗ ಸಚಿವರು ಎಷ್ಟು ಸಮಯ? ಈಗ 11 ಗಂಟೆ ಆಗಿದೆ. ಈಗ ಒಂದು 15-20 ನಿಮಿಷದ ಹಿಂದೆ ಬರ್ತಾರೆ. ಅದಕ್ಕೆ ಮೊದಲು ಅವರ PA ಅನ್ನ ಕಳಿಸ್ತಾರೆ. PA ಎಲ್ಲ ಮಾತಾಡಿ ಮುಗಿಸ್ಬಿಡ್ಬೇಕು, ಎಲ್ಲ ಆದ್ಮೇಲೆ ನಾನು ಲಾಸ್ಟಲ್ಲಿ ಬರಬೇಕು ಅಂತ ಒಂದು ರಿಯಾಕ್ಷನ್ ಕೇಳಿದ್ದಕ್ಕೆ ಅವ್ರು ಮಾತಾಡೋದೇನು ಅಂದ್ರೆ, ಇಲ್ಲೀಗಲ್ ಮನೆ ಇದೆ, ಇಲ್ಲಿ ಇಲ್ಲೀಗಲ್ ಮನೆ ಇರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ, ನೀವೆಲ್ಲ ಇಲ್ಲೀಗಲ್ ಆಗಿರೋದ ಇಲ್ಲಿ. ಇಲ್ಲಿಗಲ್ ಮನೆ ಅಂದ್ರೆ ಓಟ್ ಯಾಕೆ ಇಲ್ಲಿಗಲ್ ಮನೆಯಿಂದ ಓಟ್ ಬರ್ತಿದೆ ಅವ್ರಿಗೆ. ನಮ್ಮ ಹಕ್ಕುಪತ್ರ ಈ ಏರಿಯಾದಲ್ಲಿ ಕೊಟ್ಟಿಲ್ಲ, ಹಕ್ಕುಪತ್ರ ಈ ಏರಿಯಾದಲ್ಲಿ ಕೊಟ್ಟಿಲ್ಲ. ಇಲ್ಲಿಗಲ್ ಆಗೇ ಇದೆ ಇಲ್ಲಿ ಏರಿಯಾದಲ್ಲಿ. ನೀವ್ ಇಲ್ಲಿಗಲ್ ಆಗೇ ಇರ್ರಿ, ಹೊಟ್ಟೆಗೆ ಊಟ ಮಾಡ್ತೀವಿ, ನೀರ್ ಕುಡಿಯಕ್ ಬೇಕ್ತಾನೆ. ನೀವ್ ಯಾರು ಓಟ್ ಹಾಕೋದು? ಅವ್ರಿಗೆ ಓಟ್ ಹಾಕೋದು. MLA ಬಂದಿದ್ದಾರೆ, ಮಾತಾಡಕ್ಕೆ ಬಿಡೋದಿಲ್ಲ ಸರ್. ಅವ್ರಿಗೆ ಪೋಸ್ಟ್ ಬಂದಿರೋದು. ನಾವು ಓಟ್ ಹಾಕಿಲ್ಲ ಅಂದ್ರೆ ಪೋಸ್ಟ್ ಹೆಂಗ್ ಬರುತ್ತೆ ಅವ್ರಿಗೆ? ಇಲ್ಲಿಗಲ್ ಮನೆಯಿಂದ ಓಟ್ ಯಾಕೆ ಅವ್ರಿಗೆ? ಯಾಕೆ ಬರ್ತಾರೆ ಓಟಿಗೆ? ಮಾತ್ರ ಮನೆ ಹತ್ರ ಬರ್ತಾರೆ ತಾನೆ ಓಟು. ನಾನು ಗ್ರಾಜುಯೇಟ್ ಮಾಡಿ MNC ಅಲ್ಲಿ ಕೆಲಸ ಮಾಡ್ತಿರೋದು. ಒಂದು ಗ್ರಾಜುಯೇಟ್ಗೆ ಇರುವಂತ ಕನಿಷ್ಠ ಕಾಮನ್ ಸೆನ್ಸು ಶಾಸಕರಿಗೆ ಇಲ್ವಾ ಅನ್ನೊಂದು ಪ್ರಶ್ನೆ ಈಗ ಬರ್ತಿರೋದು. ಯಾಕೆ ಅಂದ್ರೆ ಇಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಈ ಒಂದು ಜನರು ಬೇಕಾಗುತ್ತೆ, ಆದರೆ ಇವ್ರಿಗೆ ನೀರು ಕೊಡುವಂತ ಒಂದು ಬೇಸಿಕ್ ಸೌಲಭ್ಯವನ್ನ ಮಾಡೋಕ್ಕಾಗಲ್ಲ ಅನ್ನೋದು ಪ್ರಶ್ನೆ ಇದೆ. 1 ನಿಮಿಷ ಮತ್ತೆ ಬರ್ತೀನಿ. ಈ ರಸ್ತೆ ತೋರಿಸ್ತೀನಿ. ಈ ರಸ್ತೆಯಲ್ಲಿ ನೀರಿನ ಸಮಸ್ಯೆ ಯಾವ ರೀತಿ ಇದೆ. ಒಂದು ವೇಳೆ ಈ ರಸ್ತೆ ಅನಧಿಕೃತ ಆಗಿತ್ತು ಅಂದ್ರೆ ಈ ರಸ್ತೆಗೆ ಡಾಂಬರೀಕರಣ ವ್ಯವಸ್ಥೆ ಯಾರು ಮಾಡೋದು ಅನ್ನೋದು ಪ್ರಶ್ನೆ. ಈ ಅಷ್ಟು ಆಂಟಿ ಎಲ್ಲರೂ 1 ನಿಮಿಷ ಸೈಡಿಗೆ ಬನ್ನಿ. ಇಲ್ಲಿ ಈಗ ಅಸಲಿ ಪಾಯಿಂಟ್ಗೆ ನಾವು ಬರ್ತಾ ಇದ್ದೇವೆ. ಇಲ್ಲಿ ಏನು ಸಣ್ಣ ಪೈಪ್ಗಳು ನಮಗೆ ಕಾಣ್ತಾ ಇದ್ದಾವೆ, ಇದಿಷ್ಟು ಕೂಡ ಕಾವೇರಿಯ ಲೈನ್ಗೆ ಕನೆಕ್ಟ್ ಆಗಿರುವಂಥ ಪೈಪ್ಗಳು. ಇಲ್ಲಿರುವಂತಹ ನಾರ್ಮಲಿ ಸ್ಲಮ್ನ ಚಿತ್ರಣ ಎಲ್ರಿಗೂ ಗೊತ್ತೇ ಇರುತ್ತೆ. ಸಣ್ಣ ಗಲ್ಲಿಗಳಿರುತ್ತೆ, ನಡೆಯೋದಕ್ಕೆ ಮಾತ್ರ ಜಾಗ ಇರುತ್ತೆ. ಅದನ್ನು ಹೊರತುಪಡಿಸಿ ಅವರು ಪ್ರತಿನಿತ್ಯ ಒಂದು 2 ವೀಲರ್ನ ಕೂಡ ಆ ಗಲ್ಲಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಸೊ ಬೇಸಿಕಲಿ ಇಲ್ಲಿರುವಂಥ ಪೈಪ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಪೈಪ್ಗಳಿಗೆ ಮೋಟರ್ನ ಕನೆಕ್ಟ್ ಮಾಡಿ ಪವರ್ನ ಕೊಟ್ಟು ನೀರನ್ನ ಇವರು ಎಳ್ಕೊಬೇಕು. ಕಾರಣ ಏನು ಅಂದರೆ, ಈಗ ಇಲ್ಲಿ ನೋಡಿ, ಆ ಪೈಪ್ಗಳಿಗೆ ಪವರ್ ಬೇಕು ಅಂದರೆ ಈ ಕಂಬದಿಂದ ಎಳಿಬೇಕು. ಡೈಲಿ ಏನಾಗ್ತಿದೆ ಬ್ರದರ್ ನೀರು ಹೆಂಗೆ ಸರ್? ಒಂದಿನ ಬಿಟ್ಟು ಒಂದಿನ ಬರುತ್ತೆ ಸರ್. ಒಂದಿನ ಬಿಟ್ಟು ಒಂದಿನ ಬರುತ್ತೆ. ಬೆಳಗ್ಗೆ 3 ಗಂಟೆಗೆ ಎದ್ದಬೇಕು. ಹೆಂಗಸರು ಜಾಸ್ತಿ ಹೇಳೋದು, ಗಂಡಸರು ಯಾರು ಜಾಸ್ತಿ ಹೇಳೋಲ್ಲ, ಕೆಲವರು ಹೇಳೋದು. ಆದರೆ ನಾನು ಒಬ್ಬ ಬೆಳಗ್ಗೆ ಒಂದಿನ ಬಿಟ್ಟು ಒಂದಿನ ನಾನು ನೀರು ಹಿಡಿತೀನಿ. ಇದರಲ್ಲೇ ಕಲೆಕ್ಷನ್ ಕೊಡ್ತೀನಿ. ಇವರು ಮಿನಿಸ್ಟರ್ ಹೇಳ್ತಾರೆ ಮೇಲೆಲ್ಲ ಕಲೆಕ್ಷನ್ ತೊಗೊಳ್ತಿದ್ರು, ಅದಕ್ಕೆ ಸದೋಗಿರೋದು ಅಂತ. ಯಾರು ಇಲ್ಲ ಸರ್, ಇಲ್ಲೇ ಇದೆ ನೋಡಿ ಸರ್. ಸಾಕ್ಷಿಗೆ ಇಲ್ಲಿ ಒಂದಿದೆ, ಅಲ್ಲಿ ಒಂದಿದೆ, ಆ ಕಂಬದಲ್ಲಿ ಒಂದಿದೆ. ದಿನ ಕಥೆ ಇಲ್ಲ. 20 ವರ್ಷದಿಂದ ಸರ್ ಇದು ನಡೀತಾ ಇರೋದು. 20 ವರ್ಷದಿಂದ ಇದುವರೆಗೂ 6 ಜನ ಸತ್ತಿದ್ದಾರೆ. ಕುಡಿಯೋ ನೀರು ಪ್ರಾಬ್ಲಮ್ ಇಲ್ಲೇ. ಬೆಳಗ್ಗೆ ಬಂದು ನೋಡಿ, ನೀವೇ ಬಂದು ನೋಡಿ, 2 ಇಂಚು ಹೈಟ್ ಬರುತ್ತೆ ನೀರಿಲ್ಲಿ. ಕಾಲು ಅಷ್ಟು ತುಳಿತದೆ. ಇದೇ ಪಕ್ಕದ ಟಿಪ್ಪು ನಗರ ಹೋಗಿ ನೋಡಿ, ಮನೆಗೆ 2 ಕೊಳ ಇದೆ. ಈ ಸ್ಲಮ್ಗೆ 200 ಅಡಿ ಸರ್. ಇಲ್ಲಿಂದ ಎಷ್ಟು ಸರ್? 300 ಅಡಿ ಬರುತ್ತಾ? 200 ಕೊಳ ಇದೆ ಸರ್ ಇಲ್ಲಿಗೆ. 1400 ಕೊಳಗೆ 200 ಕೊಳ ಇಲ್ಲಿ ಹಿಡಿತಾರೆ. ಆಗುತ್ತಾ ಇಲ್ಲಿ? ಇದುವರೆಗೂ ಬರಿಲ್ಲ. ಕರೆಂಟ್ ಬಿಲ್ನ ಕಟ್ಟದೆ ತರ ಇವರೇ ಮಾಡಿದ್ರು. ಇಲ್ಲಿ ಇದೇ ಜಾಗದಲ್ಲಿ ಇದಿಷ್ಟು ಇಲ್ಲೀಗಲ್ ಮನೆಗಳು, ಅದಕ್ಕೆ ನಾವು ಕೊಡಲ್ಲ ಅಂತ. ಅದೇ ಇಲ್ಲಿ ಮೀಟಿಂಗ್ ಅವರೇ ಹೇಳಿದ್ರು ಕರೆಂಟ್ ಬಿಲ್ ವಜಾ ಮಾಡ್ತೀವಿ. ಅವತ್ತಿಂದ ಕರೆಂಟ್ ಬಿಲ್ ಯಾರು ಕಟ್ಟೋದಿಲ್ಲ. ಇದೆಲ್ಲ 20 ವರ್ಷ ನಡೀತಾ ಇದೆ ಸರ್. ಇದು
ಇಲ್ಲಿಗೆ 300 ಕೊಳೆ ಹಾಕಿದ್ರೆ 1400 ಮನೆಗೆ ಎಲ್ಲಿಂದ ಸರ್ ಆಗುತ್ತೆ? ಇಲ್ಲಿ 1400 ಮನೆ ಇದೆ ಟೋಟಲಿ. ಒಂದು ನಿಮಿಷ, ಇಲ್ಲಿ ಸ್ಲಮ್ನ ಚಿತ್ರಣ ಇಲ್ಲಿರುವಂಥ ಮೇನ್ ರೋಡ್ನಲ್ಲಿ ಕಾಣಿಸುವಂಥ ಚಿತ್ರಣ ಬೇರೆ ಇರ್ಬೋದು, ಆದರೆ ಸ್ಲಮ್ನಲ್ಲಿರುವಂಥ ಚಿತ್ರಣ ಈ ಒಂದು ಗಲ್ಲಿಯಲ್ಲಿ 100 ಮನೆಗಳಿರ್ತವೆ, ಸಾವಿರಾರು ಜನರು ವಾಸ ಇದ್ದಾರೆ. ಇಲ್ಲಿವರೆಗೂ ನೀರು ತರೋದಕ್ಕೆ ಆಗದೆ ಇರಬಹುದು. ಆದರೆ ಈ ಮಹಿಳೆಯರು ಇಲ್ಲಿರುವಂಥವ್ರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಈ ಥರ ಡ್ರಮ್ಗಳಲ್ಲಿ ನೀರನ್ನು ತುಂಬಿಸಿ ಶೇಖರಣೆ ಮಾಡಿ ಇಟ್ಕೊಳ್ತಾರೆ. ಸೀವೇಜ್ಗೆ ಅಂದರೆ ಕೊಳಚೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮನೆಗೆ ಪೈಪ್ ಇಟ್ಕೊಂಡು ನೀರು ಹಿಡಿಬೇಕು. ಒಂದೊಂದು ಮನೆಗೆ 2000 3000 ಖರ್ಚು ಮಾಡಿ ಅವ್ರವ್ರು ಮೋಟರ್ ಇಸ್ಕೊಂಡು ಮಾಡ್ತಾರೆ ಸರ್ ನೀರು ಇಸ್ಕೊಳ್ಳೋದು. ಕೊಳೆ ಅಂದ್ರೆ ನೀರು ಬರಲ್ಲ, ಇಲ್ಲಿ ಪ್ರೆಸರ್ ಇಲ್ಲ. ಅವ್ರಿಗೆ ಏನು ಮಾಡ್ತಾರೆ, ಅವ್ರವ್ರು ಮೋಟ್ರ್ ಹಾಕೊಂಡು ಅವ್ರವ್ರದ್ದು ಓಲ್ ಹಾಕೊಂಬಿಟ್ಟು ಒಬ್ಬೊಬ್ರು 2000 3000 ಕೊಟ್ಟು ಮೋಟ್ರ್ ಇಸ್ಕೊಂಡು ನೀರು ಹಿಡಿತಾರೆ ಸರ್ ಇಲ್ಲಿ ಈ ಸ್ಲಮ್ಮಲ್ಲಿ. ಈ ಸ್ಲಮ್ಮಲ್ಲಿ ಈ ಥರ ನಡಿಬೋದಾ? ಇವರು ವಕ್ಫ್ ಸಚಿವರಾಗಿರೋರು, ಇಡೀ ರಾಜ್ಯಕ್ಕೆ ದೊಡ್ಡವರು, ಅವ್ರಿಗೆ ಅದಕ್ಕೆ ಟೈಮ್ ಇರೋದು, ಇದಕ್ಕೆಲ್ಲ ಇಲ್ಲ. ನಮ್ಮಲ್ಲೇ ಯಾರೋ ಲೇಡಿ ಹೇಳಿದ್ರು MLA ಬಂದೋದ್ರು 20 ದಿನ ಆಯ್ತು ಅಂತ. ಏನು ಮಾಡ್ತಾರೆ ಗೊತ್ತಾ ಸರ್, 20 ಜನ ಪೊಲೀಸರ ಕರ್ಕೊಂಡು ಬರ್ತಾರೆ, ಹೋಯ್ತಾರೆ. ಇವಾಗ ಸತ್ತಿರೋ ಮನೆಗೆ ಏನು ಮಾಡ್ತಾರೆ, 1 ಲಕ್ಷ ಕೊಡ್ತಾರೆ, ಹೋಯ್ತಾ ಇರ್ತಾರೆ, ಅಷ್ಟೇ ಅವ್ರ ಕೆಲಸ ಮುಗೀತು. ನೆಕ್ಸ್ಟ್ ಗಲ್ಲಿಯಲ್ಲಿ ಇದೆ. ಇದುವರೆಗೂ 6 ಜನ ಸತ್ತಿದ್ದಾರೆ ಸರ್. ಈ ಪ್ರಾಬ್ಲಮ್ ನಡೀತಾನೆ ಇದೆ. ಈಗ ಮತ್ತೊಂದು ಅಂಶ ಗಮನಿಸಬೇಕಾಗಿರೋದು, ಕ್ಯಾಮ್ರಾ ಪರ್ಸನ್ ಮಹೇಶ್ ಅವರು ಇಲ್ಲಿರುವಂಥ ಬಿಲ್ಡಿಂಗ್ಗಳನ್ನು ತೋರಿಸ್ತಾರೆ. ಒಂದು, ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಒಂದು ವೇಳೆ ಇವ್ರು ಇಲ್ಲೀಗಲ್ ಆಗಿ ಇಲ್ಲಿ ಇದ್ರು ಅಂದರೆ ಅವರಿಗೆ ಯಾಕೆ ಕೊಟ್ಟರು. ಎರಡನೇದು, ಒಂದು ವೇಳೆ ಇಲ್ಲಿ ಅಷ್ಟು ಜನ ಇಲ್ಲೀಗಲ್ ಆಗಿದ್ದಾರೆ, ಇಡೀ ಸ್ಲಮ್ಮನ್ನ ಇಲ್ಲೀಗಲ್ ಆಗಿ ಕಟ್ಟಿದ್ದಾರೆ ಅಂದರೆ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಿದ್ರು ಸ್ವಾಮಿ? ನಿಮ್ಮ ಅಧಿಕಾರಿಗಳು ಏನು ಮಾಡ್ತಿದ್ರು? ಇಲ್ಲಿಗೆಲ್ಲ ಕಟ್ಟಿದ್ದಾರೆ ಅಂದರೆ ಇಲ್ಲಿರುವಂಥ BBMP ಅವ್ರು ಏನು ಮಾಡ್ತಿದ್ರು, ಅದ್ರ ಜೊತೆಗೆ ರೆವಿನ್ಯೂ ಆಫೀಸರ್ಗಳು ಏನು ಮಾಡ್ತಿದ್ರು, ಇವ್ರು ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ಕೆ ಬರ್ತಿಲ್ಲ, ಅವ್ರು ಏನು ಮಾಡ್ತಿದ್ರು? ಇವ್ರು ಯಾರು ನಿಮ್ಮ ವೋಟರ್ಸ್ ಅಲ್ವಾ? ಹಾಗಾದರೆ ಸ್ಲಮ್ನಲ್ಲಿರುವಂಥ ಜೀವಗಳಿಗೆ ಬೆಲೆ ಇಲ್ವಾ? ಒಂದು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕ್ಯಾಮ್ರಾಗಳೆಲ್ಲ ಆಫ್ ಮಾಡಿದಾಗ ನೀವೇ ಹೇಳಿದ್ರಿ ಜನ ಜಗಳ ಮಾಡ್ತಾ ಇದ್ದಾರೆ, ಬೇಡ ಈಗ ಒಂದು 3-4 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರಿ. ಮಾಧ್ಯಮದವ್ರು ಕೇಳಿದಾಗ ಇಲ್ಲಿ ಇದು ಏನು ಹೈ ರೈಸ್ ಬಿಲ್ಡಿಂಗ್ಗಳು ಸ್ಲಮ್ ಅವ್ರು ಕಟ್ಕೊಂಡಿದ್ದಾರೆ ಇಲ್ಲಿಗಲ್ ಆಗಿ ಅಂತ ಹೇಳಿದ್ರಿ. ಇವ್ರು ಅಷ್ಟೂ ಜನ ಈ ಸ್ಲಮ್ಮಲ್ಲಿ ಬಂದು ಸೇರೋದಕ್ಕೆ ಅವಕಾಶವನ್ನು ನೀವು ಮಾಡಿಕೊಟ್ಟಿರೋದ್ರಿಂದನೇ ಬಂದಿರೋದು. ಅದ್ರ ಜೊತೆಗೆ ಅವ್ರು ಬಂದಿದ್ದಾರೆ ಅಂದಮೇಲೆ ಅವ್ರು ಕುಡಿಯುವಂಥ ನೀರಿನ ವ್ಯವಸ್ಥೆಯನ್ನು ಕೂಡ ನೀವು ಮಾಡೋಕ್ಕಾಗಲ್ಲ ಅಂದರೆ ಇದು ಶೋಚನೀಯ ಪರಿಸ್ಥಿತಿ. ಇದು ಯಾವುದೇ ರಾಜಕೀಯ ಅಲ್ಲ, ಇದು ಯಾವುದೇ ಪಕ್ಷದ ವಿಚಾರವಾಗಿ ಅಲ್ಲ. ಆದರೆ ಕನಿಷ್ಠ ಒಬ್ಬ ಸಾಮಾನ್ಯ ಪ್ರಜೆಗೆ ನೀವು ಕೊಡಬೇಕಾದಂಥ ಗೌರವ ಅಂದರೆ ಕುಡಿಯೋ ನೀರನ್ನು ಕೊಡಬೇಕು, ತಿನ್ನೋದಕ್ಕೆ ಆಹಾರವನ್ನು ಕೊಡಬೇಕು, ಮಲಮೂತ್ರ ವಿಸರ್ಜನೆಗೆ ಒಂದು ಬೇಸಿಕ್ ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ಬೇಕು. ಶಾಸಕರು ನೀವು ಅದನ್ನು ಮಾಡಿಕೊಟ್ಟಿಲ್ಲ ಅನ್ನೋದು ನಿಮ್ಮ ಕ್ಷೇತ್ರದಲ್ಲಿ ನಾನು ಹೇಳ್ತಿಲ್ಲ, ಇಲ್ಲಿರುವಂಥ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಂದ ಹಿಡಿದು ಪ್ರತಿಯೊಬ್ಬರು ಅದನ್ನು ಹೇಳ್ತಿರೋವಂಥದ್ದು. ಸೊ ಈಗ ಸದ್ಯದ ಮಟ್ಟಿಗೆ ಮೈಸೂರು ರೋಡನ್ನು ಬ್ಲಾಕ್ ಮಾಡಲಾಗಿತ್ತು, ಆ ಬ್ಲಾಕನ್ನು ಈ ಸದ್ಯದ ಮಟ್ಟಿಗೆ ತೆರವು ಮಾಡಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಸತ್ತವರಿಗೆ ಪರಿಹಾರವನ್ನು ಕೊಡ್ತೇವೆ ಅನ್ನೋ ಒಂದು ಮಾತು ಬಂದಿದೆ. ಅದ್ರ ಜೊತೆಗೆ ಈ ಸ್ಲಮ್ನ ನಿವಾಸಿಗಳಿಗೆ ಒಂದು ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ, ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಒಂದು ಸ್ವಲ್ಪ ದಿನದಲ್ಲಿ ಅಂತ. ಆ ಒಂದು ಕಾರಣದಿಂದ ಸದ್ಯ ಮಟ್ಟಿಗೆ ಪ್ರತಿಭಟನೆಯನ್ನು ಕೈಬಿಟ್ಟು ಆ ಮೃತ ಮಹಿಳೆಯ ಅಂತ್ಯ ಸಂಸ್ಕಾರದ ಕಡೆಗೆ ಎಲ್ಲರೂ ತೆರಳ್ತಾ ಇರೋಂಥದ್ದು. ಸೊ ಇಂತಹ ಚಿತ್ರಣ ನಮ್ಮ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, IT ಸಿಟಿ ಬೆಂಗಳೂರಿನಲ್ಲಿ ನಡೀತಾ ಇದೆ ಅಂದ್ರೆ ಇದು ನೇರವಾದ ಹೊಣೆ ಇಲ್ಲಿರುವಂತಹ ಸ್ಥಳೀಯ ಶಾಸಕರದಾಗುತ್ತೆ. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ.